KGF ಚಾಚಾ ಅಂತಲೇ ಖ್ಯಾತಿ ಗಳಿಸಿದಂತ ಹರೀಶ್ ರಾಯ್ ಅವರು ಕೊನೆ ಉಸಿರನ್ನ ಎಳೆದಿರುವಂತದ್ದು. ಇವತ್ತು ಸದ್ಯಕ್ಕೆ ಕಿಡ್ವೈ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ರು, ಆದರೂ ಸಹ ಏನೋ ಸಾಧ್ಯವಾಗಿಲ್ಲ, ಟ್ರೀಟ್ಮೆಂಟ್ ಫಲಕಾರಿ ಆಗ್ಲಿಲ್ಲ. ಹೀಗಾಗಿ ಇವತ್ತು ಕೊನೆ ಉಸಿರನ್ನ ಎಳೆದಿದ್ದಾರೆ. ಆದ್ರೆ ಹರೀಶ್ ರಾಯ್ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಂತಹ ವೈದ್ಯರಾದಂತಹ ಸುರೇಶ್ ಬಾಬು ಅವರು ಇವತ್ತು ನಮ್ಮೊಟ್ಟಿಗಿದ್ರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಹರೀಶ್ ರಾಯ್ ಅಂತ ಹೇಳಿದ ತಕ್ಷಣ ಎಲ್ರೂ ಸಹ ಫ್ಯಾನ್ಸ್ ಆಗ್ತಾರೆ, ಜೊತೆಗೆ ಆಕ್ಟರ್ ಅನ್ನುವಂಥದ್ದು ಗೊತ್ತಿರುತ್ತೆ. 2 ದಶಕಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವಂತದ್ದು. ಅವ್ರಿಗೆ ಟ್ರೀಟ್ಮೆಂಟ್ ಯಾವಾಗಿಂದ ಶುರು ಮಾಡಿದ್ರಿ ನೀವು? ಸೊ ಅವ್ರಿಗೆ ಟ್ರೀಟ್ಮೆಂಟ್ ಸುಮಾರು 3 ವರ್ಷದಿಂದ ಶುರುವಾಯಿತು. ಸೊ ಅವರು ಥೈರಾಯ್ಡ್ ಕ್ಯಾನ್ಸರ್ ಆಗಿ ನಮ್ಮ ಸಂಸ್ಥೆಗೆ ಬಂದಿದ್ರು. ಸೊ ಬಂದಾಗ ಫಸ್ಟ್ ಆಪರೇಷನ್ ಆಯ್ತು. ವಿತಿನ್ 1 ತಿಂಗಳಲ್ಲೇ ಅವ್ರಿಗೆ ಲಂಗಿಗೆ ಕಾಯಿಲೆ ಸ್ಪ್ರೆಡ್ ಆಯ್ತು. ಸೊ ಅವ್ರು ನಮ್ಗೆ ಹೇಳಿದ ಪ್ರಕಾರ KGF ಶೂಟಿಂಗ್ ಟೈಮ್ ನಲ್ಲೇ ಅವರಿಗೆ ಥೈರಾಯ್ಡ್ ಸ್ವೆಲ್ಲಿಂಗ್ ಕಾಣಿಸ್ಕೊಂಡಿತ್ತು. ಬಟ್ ಅವರು ಕೆಲಸದ ಒತ್ತಡಗಳಿಂದ ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಬಂದ್ರು. ಸೊ ಅವಾಗ ಆಲ್ಮೋಸ್ಟ್ ಅವರು ಸ್ಟೇಜ್ 4 ಫೈನಲ್ ಸ್ಟೇಜ್ ಅಲ್ಲಿ ಬಂದು ನಮ್ಮ ಹತ್ರ ಸೇರ್ಕೊಂಡ್ರು. ಸೊ ನಾವು ಅವ್ರಿಗೆ ಟಾರ್ಗೆಟೆಡ್ ಥೆರಪಿ ಅಂತ ಶುರು ಮಾಡಿದ್ವಿ. ಸೊ ಟಾರ್ಗೆಟ್ ಥೆರಪಿ ಇನಿಷಿಯಲಿ ಸ್ಪಂದಿಸಿದ್ರು. ಸುಮಾರು 1.5 ವರ್ಷಗಳ ಕಾಲ ಆ ಟಾರ್ಗೆಟೆಡ್ ಥೆರಪಿಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಆಮೇಲೆ ಸ್ವಲ್ಪ ಪ್ರೋಗ್ರೆಷನ್ ಕಾಣಿಸ್ಕೊಂಡಿತ್ತು. ಅದಾದ್ಮೇಲೆ ಇನ್ನೊಂದು ಟಾರ್ಗೆಟೆಡ್ ಥೆರಪಿ ಕೊಟ್ವಿ. ಅದಕ್ಕೂ ಸುಮಾರು 1 ವರ್ಷಗಳ ಕಾಲ ಸ್ಪಂದಿಸಿದ್ರು. ಅದಾದ್ಮೇಲೆ ಪ್ರೋಗ್ರೆಸ್ ಆದ್ಮೇಲೆ ಇಮ್ಯುನೋಥೆರಪಿ ಅಂತ ಎಲ್ಲ ಟ್ರೈ ಮಾಡಿದ್ವಿ. ಅದಕ್ಕೆ ಅವರು ಸ್ಪಂದನೆ ಮಾಡ್ಲಿಲ್ಲ. ಸೊ ಥೈರಾಯ್ಡ್ ಕ್ಯಾನ್ಸರ್ ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಆಗಿ 3 ಇಯರ್ಸ್ ಇಂದ ಅವರು ಇಲ್ಲಿ ತನಕ ನಡ್ಕೊಂಡ್ ಬಂದ್ರು. ಬಟ್ ಈವನ್ ಟ್ರೀಟ್ಮೆಂಟ್ ಟೈಮ್ ನಲ್ಲೂ ಬಹಳ ಸಿನಿಮಾಗಳ ಶೂಟಿಂಗ್ ಗಳಲ್ಲಿ ಅವ್ರು ಭಾಗವಹಿಸಿದ್ರು. ಅದನ್ನ ನನಗೆ ಅವ್ರು ಆತರ ಶೇರ್ ಮಾಡಿದ್ರು. ಸೊ ಹಾಗಾಗಿ ಚೆನ್ನಾಗಿದ್ರು. ಬಟ್ ಲಾಸ್ಟ್ 2-3 ಮಂತ್ಸ್ ಅಲ್ಲಿ ಕೊಟ್ಟಿದ್ದ ಟ್ರೀಟ್ಮೆಂಟ್ ಫಲಕಾರಿ ಆಗ್ಲಿಲ್ಲ. ಕೊನೆಯದಾಗಿ ಒಂದು ವಿಡಿಯೋನ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ರು, ಟ್ರೀಟ್ಮೆಂಟ್ ಕೊಡುವಂತದ್ದು. ಎಲ್ಲವೂ ಸಹ ಹೇಗೆ ಮ್ಯಾನೇಜಬಲ್ ಮಾಡ್ತಿದ್ರು ಅಂತ. ಈಗ ಕುಟುಂಬಸ್ಥರು ಸಹ, ಮಕ್ಕಳು ಕೂಡ ಇನ್ನು ಚಿಕ್ಕವರು. ಸೊ ಅವ್ರೇನಂದ್ರೆ ಅವ್ರಿಗೆ ಅದಿತ್ತು, ಅಂದ್ರೆ ಫ್ಯಾಮಿಲಿ ಬಗ್ಗೆ ಯೋಚನೆ ಇತ್ತು, ಅದೆಲ್ಲ ಇತ್ತು. ಬಟ್ ಮಕ್ಕಳು ಬಂದು ನೋಡ್ಕೊಳ್ಳೋರು, ಅವ್ರ ವೈಫ್ ಮೇಜರ್ ಅವ್ರ ಸಪೋರ್ಟ್. ಸೊ ಅವ್ರಿಬ್ರು ಬಂದು ನೋಡ್ಕೊಳ್ಳೋರು. ಸೊ ಅವ್ರಿಗದೇ ಮಕ್ಕಳಿಗೆ ಫ್ಯಾಮಿಲಿಗೆ ಏನಾದ್ರು ಒಂದು ಸೆಕ್ಯೂರ್ ಮಾಡ್ಬೇಕು ಅನ್ನೋದೇ ಒಂದಿತ್ತು. ಇನ್ನ ಕನ್ನಡ ಸಿನಿಮಾಗಳಲ್ಲಿ ಇನ್ನ ಮಾಡ್ಬೇಕು, ಇನ್ನ ಹೆಚ್ಚು ಸಿನಿಮಾಗಳಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಆಸೆ ಇತ್ತು. ಸೊ ಎಲ್ಲ ಮ್ಯಾನೇಜ್ ಮಾಡೋರು ಎಲ್ಲ ಇದು ಎಲ್ಲರ ಕೋಆಪರೇಷನ್ ಇಂದ ಮಾಡೋರು. ಬಟ್ ದುರಾದೃಷ್ಟವತ್ತ ಲಾಸ್ಟ್ 3 ಮಂತ್ಸ್ ಇಂದ ಅವ್ರು ಯಾವುದೇ ಟ್ರೀಟ್ಮೆಂಟ್ ಗೆ ರೆಸ್ಪಾಂಡ್ ಮಾಡ್ಲಿಲ್ಲ. ಈಗ ಸರ್ 3 ವರ್ಷ ಅಂತ ಹೇಳಿದ್ರೆ ಆ ಒಂದು ಡಾಕ್ಟರ್ ಪೇಷಂಟ್ ಅನ್ನುವಂತ ಬಾಂಧವ್ಯಕ್ಕಿಂತ ಹೆಚ್ಚಾಗಿ ಒಂದು ಫ್ರೆಂಡ್ಶಿಪ್ ಲೆವೆಲ್ ನೀವು ಹೋಗಿರ್ತೀರಾ. ನಿಮ್ಮ ಪ್ರಕಾರ ಹರೀಶ್ ರಾಯ್ ಅವರು ಹೇಗಿದ್ರು? ಹರೀಶ್ ರಾವ್ ತುಂಬಾ ಪಾಸಿಟಿವ್ ಆಗಿದ್ರು. ಸೊ ಇವಾಗ ಕ್ಯಾನ್ಸರ್ ಹಿಂಗೆ ಅಡ್ವಾನ್ಸ್ ಸ್ಟೇಜ್ ಇದೆ, ಲಂಗ್ ಎಲ್ಲ ಸ್ಪ್ರೆಡ್ ಆಗಿದೆ ಅಂದ್ರು ಪರವಾಗಿಲ್ಲ ಸರ್, ನೀವು ಟ್ರೀಟ್ಮೆಂಟ್ ಕೊಡಿ, ನಾನು ಉಳಿತೀನಿ ಅನ್ನೋ ಪಾಸಿಟಿವ್ ಮೈಂಡ್ ಅಲ್ಲಿ ಇದ್ರು. ಸೊ ಅವರು 1.5 ಇಯರ್ ಫಸ್ಟ್ ರೆಸ್ಪಾಂಡ್ ಮಾಡಿದಾಗ ನನಗೆ ತುಂಬಾ ಖುಷಿ ಆಯ್ತು. ಇನ್ ಬಿಟ್ವೀನ್ ಅವ್ರ ಒಂದು ತೆಲುಗು ಸಿನಿಮಾದಲ್ಲಿ ಶೂಟಿಂಗ್ ಅಲ್ಲೂ ಮಾಡಿದ್ರು. ಆಮೇಲೆ ಕನ್ನಡದಲ್ಲಿ ಯಾವ್ದೋ ಒಂದು ಸಿನಿಮಾ ಮಾಡ್ಕೊಂಡ್ಬಂದ್ರು. ಅವ್ರಿಗೆ ಫಸ್ಟ್ ಹೆಸಿಟೆನ್ಸಿ ಏನಿತ್ತು ಅಂದ್ರೆ ಕ್ಯಾನ್ಸರ್ ಅಂತ ಬಂದ್ರೆ ಅವಕಾಶಗಳು ಸಿಗ್ತಾವೋ ಇಲ್ವೋ ಅನ್ನೋ ಇದಿತ್ತು. ಬಟ್ ಆಮೇಲೆ ಅದನ್ನೆಲ್ಲ ಮೀರಿ ಇಲ್ಲ, ಕೊಟ್ರೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಟಿವಿನಲ್ಲಿ ಅವ್ರು ಓಪನ್ ಆಗಿ ಎಲ್ಲ ಹೇಳ್ಕೊಂಡು ಶೂಟಿಂಗ್ ಅಲ್ಲೂ ಭಾಗವಹಿಸಿದ್ರು. KGF ಹೊಸ ಸಿನಿಮಾ ಮಾಡ್ತೀರಾ ಅಂದ್ರೆ ಮಾಡ್ತೀನಿ ಸರ್ ಅಂತ ಅಂತಿದ್ರು. ಬಟ್ ದುರದೃಷ್ಟವಶಾತ್ ಅವ್ರ ಗೊತ್ತಿಲ್ಲ. ಕೊನೆಯದಾಗಿ ಏನಾದ್ರು ಮಾತನಾಡಿದ್ರೆ, ಏನಾದ್ರು ಹೇಳ್ಕೊಂಡ್ರ? ಜೊತೆಗೆ ಎಷ್ಟು ಗಂಟೆಗೆ ಅವರು ಕೊನೆ ಉಸಿರನ್ನ ಹೇಳಿದ್ರು? ಈಗ ಬೆಳಿಗ್ಗೆ ಸುಮಾರು 10:30 ಟೈಮ್ಗೆ ಅವರು ಕೊನೆ ಉಸಿರು ಹೇಳಿದ್ರು. ಹೇಳ್ಕೊಂಡಿದ್ದು ಅಂದ್ರೆ ನೆನ್ನೆನು ಇವತ್ತು ರೌಂಡ್ಸ್ ಮಾಡಿದ್ವಿ. ಇವತ್ತು ಸ್ವಲ್ಪ ಮಾತಾಡೋ ಸ್ಥಿತಿಲಿಲ್ಲ. ನೆನ್ನೆ ಮಾತಾಡಿಸಿದಾಗ ಚೆನ್ನಾಗಿದ್ದೀನಿ ಸರ್, ಸ್ವಲ್ಪ ಉಸಿರಾಡ್ಲಿಕ್ಕೆ ತೊಂದರೆ ಇದೆ, ಆರಾಮಾಗಿದ್ದೀನಿ ಅಂತ. ನಾನು ಅದಕ್ಕೆ ICU ನಲ್ಲೇ ಇರ್ರಿ, ವಾರ್ಡ್ಗೆ ಏನಾದ್ರು ಹೋಗ್ತಾ ಅಥವಾ ಸಂಬಂಧಿಕರನ್ನ ಭೇಟಿ ಮಾಡ್ತೀರಾ ಅಂದ್ರೆ, ಇಲ್ಲ ಸರ್ ICU ನಲ್ಲೇ ಇರ್ತೀನಿ, ಸಂಬಂಧಿಕರನ್ನ ಬೇಕಾದ್ರೆ ಇಲ್ಲೇ ಕರ್ಸಿ ಅಂತ ಅಂದ್ರು. ಅದು ಬಿಟ್ಟು ಅಷ್ಟು ಮಾತಾಡಿದ್ದಷ್ಟೇ. ಹೆಂಗಿದ್ದೀನಿ ಸರ್ ಅಂದ್ರೆ, ಪರವಾಗಿಲ್ಲ, ನೀವು ಆರಾಮಾಗಿರಿ, ಮಲ್ಕೊಳ್ಳಿ ಅಂತ ನಾನು ಹೇಳಿದ್ದೆ. ಅಷ್ಟು ಕನ್ವರ್ಸೇಷನ್ ಆಗಿತ್ತು. ಡಾಕ್ಟರ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ಬಾಡಿ ಅಂದ್ರೆ ಒಂದು ಪೇಷಂಟ್ ಬಾಡಿ ಮೇಲೆ ಏನೇನ್ ಚೇಂಜಸ್ ಆಗುತ್ತೆ ಅನ್ನುವಂಥದ್ದು. ನಿಮ್ಗೆ ಏನಾದ್ರೂ ಇವತ್ತು ಊಹೆ ಮಾಡಿದ್ರ? ನಿನ್ನೆ ಗೆಸ್ಸಿಂಗ್ ಲಾಸ್ಟ್ 2-3 ತಿಂಗಳಲ್ಲೂ ನಮ್ಗೆ ಆ ಭಾವನೆ ಬಂದಿತ್ತು. ನಾನು ಲಾಸ್ಟ್ 2-3 ತಿಂಗಳಲ್ಲಿ ಅವ್ರ ವೈಫ್ ಅವ್ರನ್ನ ಕರೆಸಿ ಸುಮಾರು ಸತಿ ಮಾತಾಡಿದ್ದೆ. ಬಟ್ ಹರೀಶ್ ರಾಯ್ ಅವ್ರಿಗೆ ನಾನು ವೈಯಕ್ತಿಕವಾಗಿ ಹೇಳಿರ್ಲಿಲ್ಲ. ಬಟ್ ಲಾಸ್ಟ್ 2-3 ತಿಂಗಳಲ್ಲಿ, ಯಾಕಂದ್ರೆ ನಾವು ಕೊಟ್ಟಿ ಟ್ರೀಟ್ಮೆಂಟ್ ರೆಸ್ಪಾಂಡ್ ಆಗದೆ ಇರೋದ್ರಿಂದ ಇದು ಇಂಥ ದಿವಸ ಒಂದ್ ದಿವಸ ಬರುತ್ತೆ ಅಂತ ನನಗೆ ಲಾಸ್ಟ್ 2-3 ತಿಂಗಳಲ್ಲೇ ಆ ಒಂದು ಇದು ಬಂದಿತ್ತು. ಈ ಬಗ್ಗೆ ನಾನು ಅವ್ರಿಗೆ ಮಾತಾಡಿರ್ಲಿಲ್ಲ. ನೋಡೋಣ, ಪ್ರಯತ್ನ ಮಾಡೋಣ ಅಂತೇಳಿ ಅವ್ರ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡ್ಬಂದು ಮಾತಾಡಿದೆ. ಫ್ಯಾಮಿಲಿ ಅವ್ರಿಗೆ ಹೇಳಿದೆ. ಅವ್ರ ವೈಫ್ ಅದನ್ನ ಅಕ್ಸೆಪ್ಟ್ ಮಾಡೋದು, ನಿಮ್ ಪ್ರಯತ್ನ ನೀವು ಮಾಡಿ ಸರ್, ಯಾಕಂದ್ರೆ ಇನ್ನ ನಮಗೂ ಪಾಸಿಟಿವ್ ಇದೆ. ಯಾಕಂದ್ರೆ ಫಸ್ಟ್ ಡಯಾಗ್ನೋಸ್ ಆದಾಗ್ಲೂ ನಮ್ಗೆ ಇಷ್ಟು ಹೋಪ್ಸ್ ಇರಲಿಲ್ಲ, ಅವಾಗೂ ರೆಸ್ಪಾಂಡ್ ಆಗಿತ್ತು. ನೋಡೋಣ, ಪ್ರಯತ್ನ ಮಾಡಿದ್ರೆ ಅವಾಗ ಒಂದು ಇಮ್ಯುನೋಥೆರಪಿ ಅಂತ ಒಂದು ಹೊಸ ಇಂಜೆಕ್ಷನ್ ಟ್ರೈ ಮಾಡಿದ್ವಿ. ಬಟ್ ಅದಕ್ಕೆ ಅವರು ರೆಸ್ಪಾಂಡ್ ಮಾಡ್ಲಿಲ್ಲ. ಇಂಜೆಕ್ಷನ್ ಅಂತ ಹೇಳ್ತಿದ್ರಿ. ಹರೀಶ್ ಅವರು ಕೂಡ ಈ ಹಿಂದೆ ಮಾತನಾಡಿದಾಗ ಒಂದು ಇಂಜೆಕ್ಷನ್ಗೆ ಎಷ್ಟೋ ಲಕ್ಷ ಖರ್ಚಾಗುತ್ತೆ, ಇದು ಸಾಕಷ್ಟು ನನಗೂ ಕೂಡ ಹೊರೆಯಾಗಿದೆ ಅಂತ ಹೇಳ್ತಿದ್ರು. ಹೌದು, ಅದೇ ಇಂಜೆಕ್ಷನ್ ನಾವು ಅವ್ರಿಗೆ ಯೂಸ್ ಮಾಡಿದ್ದು. ಸೊ ಅದೇ ಟಿವಿ ಇಂಟರ್ವ್ಯೂ ನಲ್ಲಿ ಅದನ್ನ ಸುಮಾರು 3 ಇಂಜೆಕ್ಷನ್ ಕೊಟ್ಟಿದ್ದೀವಿ.
ಬಟ್ ಅದಕ್ಕೆ ಅವ್ರು ರೆಸ್ಪಾಂಡ್ ಮಾಡಲಿಲ್ಲ. ಅದು 3 ಸೈಕಲ್ ಕೊಟ್ವಿ, ಬಟ್ ಮುಂಚೆ ಟಾರ್ಗೆಟ್ ಥೆರಪಿಗೆಲ್ಲ ರೆಸ್ಪಾಂಡ್ ಮಾಡಿದ್ರು, ಇದಕ್ಕೆ ರೆಸ್ಪಾಂಡ್ ಮಾಡಲಿಲ್ಲ. ಅವ್ರು 3 ಸೈಕಲ್ ಕೊಟ್ಟಿದ್ವಿ. ಥ್ಯಾಂಕ್ ಯು. ಸೊ ಇದಿಷ್ಟು ವೈದ್ಯರಾದಂತಹ ಸುರೇಶ್ ಬಾಬು ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಂಚಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.